ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾಕೆ ಬೆಳಗಾವಿ ಕಡೆಗೆ ಹೋದ್ರು? ಒಂದು, ಮಳೆ ಜಾಸ್ತಿ ಆಗಿದೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಈಗ ಬೆಳಗಾವಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸುವರ್ಣಸೌಧದಲ್ಲಿ ಪ್ರಾದೇಶಿಕ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡ್ತಾ ಇದ್ದಾರೆ. ಬಳಿಕ ದಕ್ಷಿಣ ಭಾರತ ಶುಗರ್ಸ್ ಮಿಲ್ಸ್ ಒಕ್ಕೂಟದ ಸಭೆ ಕೂಡ ಇದೆ. ಸಭೆ ಬಳಿಕ ಬೆಳಗಾವಿ ಕಾಂಗ್ರೆಸ್ ಭವನಕ್ಕೂ ಕೂಡ ಭೇಟಿಯನ್ನು ನೀಡಲಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಸಭೆಯನ್ನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಡೆಸಲಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬೆಳಗಾವಿಗೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯನ್ನು ಕೊಟ್ಟಿರೋದು. ಸೊ ಅವರಿಗೆ 1 ತಿಂಗಳಾಗಿದೆ. ಈಗ 1 ತಿಂಗಳ ನಂತರ ಭವ್ಯವಾದಂಥ ಸ್ವಾಗತವನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ. ಸೊ ಇದು ಬೆಳಗಾವಿಗೆ ಭೇಟಿಯನ್ನು ಕೊಟ್ಟಿರೋ ಸಂದರ್ಭದಲ್ಲಿ ಅವರಿಗೆ ಭವ್ಯವಾದಂತಹ ಸ್ವಾಗತವನ್ನು ಕೋರಲಾಯಿತು. ಈಗ ಎಲ್ಲ ಕಡೆನೂ ಹಿಂಗೆ ಹೋಗ್ಬಿಟ್ರೆ ಆ ಕ್ರೇನ್ ಒಂದು ತರಿಸ್ಕೊಳ್ಳೋದು, ಅದೊಂದು ದೊಡ್ಡ ಹಾರ ಒಂದಿಡೋದು. ಆ ಹಾರ ಏನು ಮಾಡ್ತೀರಪ್ಪ? ಆಮೇಲೆ ಏನೂ ಇಲ್ಲ, ಹಾಗೆ ಬಿಸಾಕ್ತೀರ ಅದನ್ನು. ಅದ್ರ ಬದಲಾಗಿ ಅವರ ಹೆಸರಿನಲ್ಲಿ ಒಂದಿಷ್ಟು ಎಲ್ಲಾದರೂ ಅನುಕೂಲ ಮಾಡಿಕೊಡಿ. ಏನಕ್ಕೆ ಆ ಕ್ರೇನ್ ತರಿಸಿ ಅಲ್ಲೊಂದು ಹಾರ ಇಟ್ಕೊಂಡು? ಸುಮ್ಮನೆ ಭಯಂಕರ ಕ್ರೇಜ್ ಆಗಿಬಿಟ್ಟಿದೆ ಅಂತ. ಇದು ಇತ್ತೀಚೆಗಂತೂ ವಿಪರೀತ ಕ್ರೇಜ್ ಆಗಿಬಿಟ್ಟಿದೆ ಅದು. ಕ್ರೇನ್ ತರಿಸೋದು, ಹಾರ ಹಾಕೋದು, ಸೇಬಿನ ಹಾರ. ಅದೇ ಸೇಬುಗಳನ್ನು ಅವರ ಹೆಸರಿನಲ್ಲಿನೇ ಅಲ್ಲಿ ಆಸ್ಪತ್ರೆಯಲ್ಲಿರುವಂಥವ್ರಿಗೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಬೇಕು. ಈಗಿರಲಿ, ಈಗ ಸದ್ಯಕ್ಕಂತೂ ಅವರಿಗೆ ಭವ್ಯವಾದಂಥ ಸ್ವಾಗತ. ಅವರವರು ಯಾವ್ಯಾವ ರೀತಿ ತಮ್ಮ ಪ್ರೀತಿಯನ್ನು ತೋರಿಸ್ಬೇಕು ಆ ಪ್ರೀತಿಯನ್ನು ತೋರಿಸ್ತಾರೆ. ಅವ್ರು ಬಂದಾಗ ಅವರಿಗೆ ಭವ್ಯವಾದಂಥ ಸ್ವಾಗತವನ್ನು ಬೆಳಗಾವಿಯಲ್ಲಿ ಮಾಡಲಾಯಿತು. ಇವತ್ತು ಸಭೆಗಳ ಮೇಲೆ ಸಭೆಯನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಏನೇನು ಪರಿಸ್ಥಿತಿ ಇದೆ, ಮಳೆ ಏನಿದೆ, ಬೆಳೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡೋಕ್ಕೆ ಎಲ್ಲ ಡಿವಿಷನ್ಗಳಿಗೆ ಭೇಟಿ ಕೊಡಬೇಕು ಅಂತ ಈಗಾಗಲೇ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಿದ್ದೇವೆ. ಬಸವ ಕಲ್ಯಾಣದಿಂದ ಮುಗಿಸಿ ಬೀದರ್ ಹೋಗಿ, ಬೀದರಿಂದ ಗುಲ್ಬರ್ಗಾಗೆ, ಕಲಬುರಗಿಗೆ ಹೋಗಿ ಮಾಡಿ ಬಂದಿದ್ದೇವೆ. ಇವತ್ತು ಬೆಳಗಾಂ ಎಲ್ಲ ನಮ್ಮ ಮಿನಿಸ್ಟರ್ಸ್ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತೀವಿ. ಏನೇನು ಶಾಸಕರಿಗೆಲ್ಲ ಆಹ್ವಾನಿಸಿದ್ದೀವಿ, ಅವ್ರ ಹತ್ರ ಕೂಡ ಮಾತಾಡ್ತೀವಿ ಮತ್ತು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀವಿ. ನಿಮ್ಮ ಹತ್ರ ಮಾತಾಡದೆ ನಾವು ಹೋಗೋದಿಲ್ಲ. ಡೋಂಟ್ ವರಿ, ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮಗೆ ಶುಭವಾಗಿ. ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಏನೇನು ಪರಿಸ್ಥಿತಿ ಇದೆ, ಮಳೆ ಏನಿದೆ, ಬೆಳೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡೋಕ್ಕೆ ಎಲ್ಲ ಡಿವಿಷನ್ಗಳಿಗೆ. ಮುಖ್ಯಮಂತ್ರಿಗಳು ಬೆಳಗಾವಿಗೆ ಹೋಗಿದ್ದಾರೆ. ದಕ್ಷಿಣ ಭಾರತ ಶುಗರ್ಸ್ ಮಿಲ್ಸ್ ಒಕ್ಕೂಟದ ಜೊತೆಗೆ ಸಭೆ ಕೂಡ ಇದೆ. ಸಭೆಗಳ ಮೇಲೆ ಸಭೆ ಮಾಡ್ತಾರೆ ಸುವರ್ಣಸೌಧದಲ್ಲೂ ಕೂಡ.